ಶೀಲಾ ದೀಕ್ಷಿತ್ ಆಯ್ತು, ಸುಷ್ಮಾ ಸ್ವರಾಜ್ ಆಯ್ತು. ಈಗ ದೆಹಲಿಗೆ ಮತ್ತೊಬ್ಬ ಮಹಿಳಾ ಮುಖ್ಯಮಂತ್ರಿ. ಮಾಜಿ ಕೇಂದ್ರ ಸಚಿವೆಗೆ ದೆಹಲಿ ಮುಖ್ಯಮಂತ್ರಿ ಪಟ್ಟ. ದೆಹಲಿ ಮುಖ್ಯಮಂತ್ರಿ ಆಗ್ತಾರಾ ಸ್ಮೃತಿ ಇರಾನಿ? ದೆಹಲಿ ಸಿಎಂ ರೇಸ್ನಲ್ಲಿ ಸ್ಮೃತಿ ಇರಾನಿ ಹೆಸರು. ಮೋದಿ ಸಂಪುಟದಲ್ಲಿ ಮಂತ್ರಿಯಾಗಿದ್ದ ಸ್ಮೃತಿ ಇರಾನಿ. ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದ ಸ್ಮೃತಿ ಇರಾನಿ. ಅಮೇಥಿಯಿಂದ ಸ್ಪರ್ಧಿಸಿ ಸೋತಿದ್ದ ಸ್ಮೃತಿ ಇರಾನಿ. ಸೋತರೂ ಸ್ಮೃತಿ ಇರಾನಿಗೆ ಜಾಕ್ಪಾಟ್ ಫಿಕ್ಸ್. ನವದೆಹಲಿಯಲ್ಲಿ ಕೇಜ್ರಿವಾಲ್ ಗರ್ವಭಂಗವಾಗಿದ್ದು ಹೀನಾಯ ಸೋಲನ್ನು ಕಂಡಿದ್ದಾರೆ. ಇದರ ಮಧ್ಯೆ ಭ್ರಷ್ಟಾಚಾರ ಮುಕ್ತ ಎಂದು ಬಂದ ಕೇಜ್ರಿಯನ್ನು ತಿರಸ್ಕರಿಸಿದ ದೆಹಲಿ ಜನ ಬಿಜೆಪಿಯ ಪರ್ವೇಶ್ ವರ್ಮಾ ವಿರುದ್ಧ ಮಾಜಿ ಸಿಎಂ ಕೇಜ್ರಿವಾಲ್ ಸೋತಿದ್ದು 1200 ಮತಗಳ ಅಂತರದಲ್ಲಿ ಸೋಲುಂಡ ಆಪ್ ನಾಯಕ ಕೇಜ್ರಿವಾಲ್ ಸೋಲಿಸಿದ ಪರ್ವೇಶ್ಗೆ ದೆಹಲಿ ಸಿಎಂ ಪಟ್ಟ ಎನ್ನಲಾಗುತ್ತಿತ್ತು. ಇದರ ಮಧ್ಯೆ ಈಗ ಸ್ಮೃತಿ ಇರಾನಿ ಹೆಸರು ಕೇಳಿ ಬರ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಅಂತರದಿಂದ ಸೋತಿದ್ದ ಸ್ಮೃತಿ ಇರಾನಿ. ಮೋದಿ ಸಂಪುಟದಲ್ಲಿ ಮಂತ್ರಿಯಾಗಿದ್ದ ಇವರು ಅಮೇಥಿಯಿಂದ ಸ್ಪರ್ಧಿಸಿ ಸೋತಿದ್ದ ಇವರು. ಸೋತರು ಸ್ಮೃತಿ ಇರಾನಿಗೆ ಜಾಕ್ಪಾಟ್ ಫಿಕ್ಸ್ ಎನ್ನಲಾಗುತ್ತಿದೆ. ಶೀಲಾ ದೀಕ್ಷಿತ್ ಆಯ್ತು, ಸುಷ್ಮಾ ಸ್ವರಾಜ್ ಆಯ್ತು. ಈಗ ದೆಹಲಿಗೆ ಮತ್ತೊಬ್ಬ ಮಹಿಳಾ ಮುಖ್ಯಮಂತ್ರಿ ಎನ್ನಲಾಗುತ್ತಿದೆ. ಮಾಜಿ ಕೇಂದ್ರ ಸಚಿವೆಗೆ ದೆಹಲಿ ಮುಖ್ಯಮಂತ್ರಿ ಪಟ್ಟ ಸಿಗುತ್ತಾ ಕಾದು ನೋಡಬೇಕಾಗಿದೆ. ದೆಹಲಿ ಮುಖ್ಯಮಂತ್ರಿ ಆಗ್ತಾರಾ ಹಾಗಾದ್ರೆ ಸ್ಮೃತಿ ಇರಾನಿ? ಮೋದಿ ಸಂಪುಟದಲ್ಲಿ ಸ್ಮೃತಿ ಇರಾನಿ ಗುರುತಿಸಿಕೊಂಡಿದ್ರು. ಹಾಗಾದ್ರೆ ಇದು ಮೋದಿ ಸೆಲೆಕ್ಷನ್ನ? ಈಗಾಗಲೇ ನವದೆಹಲಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಬಿಜೆಪಿ ಅಭ್ಯರ್ಥಿ ಪರ್ವೇಶ್ ಸಾಹಿಬ್ ಸಿಂಗ್ ವಿರುದ್ಧ ಸೋಲು ಕಂಡಿದ್ದಾರೆ. ಈ ಮೂಲಕ ಸತತ 3ನೇ ಬಾರಿಗೆ ದೆಹಲಿ ಮುಖ್ಯಮಂತ್ರಿಯಾಗುವ ಕನಸು ನುಚ್ಚು ನೂರಾಗಿದೆ. ಕಳೆದ 2 ಚುನಾವಣೆಗಳಲ್ಲೂ ನವದೆಹಲಿ ಕ್ಷೇತ್ರದಿಂದಲೇ ಸ್ಪರ್ಧಿಸಿದ್ದ ಕೇಜ್ರಿವಾಲ್ ಸತತ 2 ಬಾರಿ ಸಿಎಂ ಆಗಿದ್ರು. 3ನೇ ಬಾರಿಯೂ ಅದೇ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಅವರು ಪರ್ವೇಶ್ ವಿರುದ್ಧ 3000ಕ್ಕೂ ಅಧಿಕ ಮತಗಳ ಅಂತರದಿಂದ ಸೋಲು ಕಂಡಿದ್ದಾರೆ. ಮದ್ಯ ನೀತಿ ಹಗರಣದಲ್ಲಿ ಭ್ರಷ್ಟಾಚಾರ ಆರೋಪದ ಮೇಲೆ ಜೈಲು ಸೇರಿದ್ದ ಕೇಜ್ರಿವಾಲ್ ರಾಜೀನಾಮೆ ಕೊಡಲು ಹಿಂದೇಟು ಹಾಕಿದ್ರು. ಈ ವೇಳೆ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಸೇರಿ ಹಲವು ನಾಯಕರು ಜೈಲು ಪಾಲಾದ್ರು. ಇನ್ನೇನು ಆಪ್ ಬಹುತೇಕ ನಾಮಾವೇಶವಾಯಿತು ಅನ್ನೋ ಹೊತ್ತಿಗೆ ಜೈಲಿಂದ ಕೇಜ್ರಿವಾಲ್ ಬಿಡುಗಡೆಯಾದ್ರು. ಜೈಲಿಂದ ಹೊರಬಂದ ಬಳಿಕ ಮತ್ತೆ ಜನಾದೇಶ ಪಡೆದು ಆಯ್ಕೆಯಾದ ಬಳಿಕವೇ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡುವುದಾಗಿ ಶಪಥಗೈದಿದ್ರು.